ಜೋಶ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ವಿ. ಇನ್ನು MG ರೋಡ್ ನಲ್ಲಂತೂ ಕೇಳೋದೇ ಬೇಡ. ಈಗಾಗಲೇ ಡಾನ್ಸ್ ಫ್ಲೋರ್ ರೆಡಿ ಆಗಿದೆ, ಡಾನ್ಸ್ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. MG ರೋಡ್ ಇಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ. ಹಾಗೆ ಮೈಸೂರಿನಲ್ಲೂ ಕೂಡ ಅದೇ ರೀತಿ ಸಂಭ್ರಮ ಇದೆ. ಮೈಸೂರಿನಲ್ಲೂ ಕೂಡ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ MG ರೋಡ್ ನ ಸಂಭ್ರಮದ ಬಗ್ಗೆ ನಮ್ಮ ಕಿರಣ್ ಹತ್ರ ಮಾತಾಡ್ತಾ ಹೋಗೋಣ. ಕಿರಣ್, ಹೇಗಿದೆ ಜೋಶ್? ಕಿರಣ್, ತಾವ್ ಹೇಳಿದಂತೆ ಪಾರ್ಟಿ ಪ್ರಿಯರ ಜೋಶ್ ಹೈ ಆಗಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ MG ರೋಡ್ ನಲ್ಲಿ ಇದ್ದೀನಿ. MG ರೋಡ್ ನಲ್ಲಿ ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲಿ ಪಾರ್ಟಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆರಂಭವಾಗಲಿರುವಂತದ್ದು. ಸದ್ಯ ನಾನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಕೂಡ ಈ ಒಂದು MG ರಸ್ತೆಗೆ ಆಗಮಿಸ್ತಾ ಇರುವಂತದ್ದು. ಆದರೆ ಕಾಕಿ ತುಂಬಾ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಪಿನ್ ಟು ಪಿನ್ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅವರು ತಂದಂತಹ ವಾಟರ್ ಬಾಟ್ಲಿಂದ ಹಿಡಿದು ಜೇಬಿನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಜೇಬ್ನಲ್ಲಿ ಏನೋ ಒಂದು ಡ್ರ್ಯಾಗರ್ನ ತಂದಿರುವಂಥದ್ದು ಆಗಿರ್ಬೋದು, ಚಾಕುವನ್ನು ತಂದಂತ ಆಗಿರ್ಬೋದು, ಏನೋ ಒಂದು ಯಾವುದೋ ತರವಾದಂಥ ಒಂದು ವಸ್ತುಗಳನ್ನು ತಂದು ಇಲ್ಲೇನೋ ಒಂದು ಸಮಸ್ಯೆಯನ್ನು ಉಂಟು ಮಾಡಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಪಿನ್ ಟು ಪಿನ್ ಪ್ರತಿಯೊಬ್ಬರನ್ನು ಕೂಡ ಜಾಲಾಡ್ತಾ ಇರುವಂಥದ್ದು. ಮೆಟಲ್ ಡಿಟೆಕ್ಟರ್ನ ಅಳವಡಿಸಿರುವಂಥದ್ದು. ಯುವಕ ಯುವತಿಯರು ಪ್ರತಿಯೊಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಒಂದು. ಎರಡನೇದಾಗಿ ಸಾಕಷ್ಟು ಜನ ಕಿಲಾಡಿ ಯುವಕರು ಏನ್ ಮಾಡ್ತಿದ್ದಾರೆ ಅಂದ್ರೆ, ವಾಟರ್ ಬಾಟಲ್ನಲ್ಲಿ ಮದ್ಯವನ್ನ ಮಿಕ್ಸ್ ಮಾಡಿಕೊಂಡು ಪೊಲೀಸರಿಗೆ ಈ ಒಂದೇನು ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ಮುಂದಾಗ್ತಿರುವಂಥದ್ದು. ಆದ್ರೆ ಪೊಲೀಸರು ಕೂಡ ತುಂಬಾ ಅಲರ್ಟ್ ಆಗಿ ಪ್ರತಿಯೊಂದನ್ನು ಕೂಡ ತಪಾಸಣೆಯನ್ನು ಮಾಡಿ ಅವರ ಜೇಬ್ನಲ್ಲಿದ್ದಂತಹ ಅವರ ಬ್ಯಾಗ್ನಲ್ಲಿದ್ದಂತಹ ಪ್ರತಿಯೊಂದನ್ನು ಕೂಡ ವಶಕ್ಕೆ ಪಡ್ಕೊಳ್ತಾ ಇರುವಂಥದ್ದು. ಸಿಗರೇಟ್ ತರುವಂಥದ್ದು, ಅಸಭ್ಯವಾಗಿ ಸಿಗರೇಟ್ ಅನ್ನ ಸೇದಿ ಹೆಣ್ಮಕ್ಳ ಮೇಲೆ, ಅಕ್ಕಪಕ್ಕ ಇರುವಂತಹ ಹೆಣ್ಮಕ್ಳ ಮೇಲೆ ಹೊಗೆಯನ್ನ ಬಿಡುವಂಥದ್ದು, ಈ ತರದೆಲ್ಲ ಘಟನೆಗಳು ಹಿಂದೆ ಸಾಕಷ್ಟು ಬಾರಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿರುವಂತಹ, ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ನೋಡಿ, ವಾಟರ್ ಬಾಟ್ಲ್ ಇದು. ಈ ವಾಟರ್ ಬಾಟ್ಲಲ್ಲಿ ಎಣ್ಣೆ ಮಿಕ್ಸ್ ಮಾಡೋದಿಲ್ಲಿ 2 ಲೀಟರ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಂದಿದ್ದಾರೆ ಕಿಲಾಡಿಗಳಲ್ಲಿ. 2 ಲೀಟರ್ ಅಂದ್ರೆ ಗೊತ್ತಾಗಲ್ಲ, ಚೆಕ್ ಮಾಡಲ್ಲ ಅಂತ. ಇಲ್ಲಿ ಸಿಗರೇಟ್ ಪ್ಯಾಕು, ಗುಟ್ಕಾ, ಈ ತರ ಪ್ರತಿಯೊಂದನ್ನು ಕೂಡ ತರ್ತಾ ಇದ್ದಾರೆ. ಆದರೆ ಪೊಲೀಸರು ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಪ್ರತಿಯೊಂದನ್ನು ತಪಾಸಣೆ ಮಾಡಿ ಎಲ್ಲದನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಏನಾದ್ರು ಒಳಗಡೆ ತಂದು ಈ ಗುಟ್ಕಾ ಹಾಕೊಳ್ಳುವಂಥದ್ದು, ಅಕ್ಕಪಕ್ಕದಲ್ಲಿ ಹೆಣ್ಮಕ್ಳು ಬರುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಗುಟ್ಕಾವನ್ನ ಉಗಿಯುವಂಥದ್ದು, ಈ ತರಹ ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಪ್ರತಿಯೊಂದನ್ನು ಕೂಡ ವಶಕ್ಕೆ ಪಡ್ಕೊಳ್ತಾ ಇರುವಂಥದ್ದು. ಇನ್ನೇನು 1 ಗಂಟೆ ಮಾತ್ರ ಬಾಕಿ ಇರುವಂಥದ್ದು ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ. ಹಾಗಾಗಿ ಪೊಲೀಸರು ಕೂಡ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಂದ್ರೆ MG ರೋಡ್ ಮೆಟ್ರೋ ಸ್ಟೇಷನ್ ಇದೆ. MG ರೋಡ್ ಮೆಟ್ರೋ ಸ್ಟೇಷನ್ ನ ಕೆಳಭಾಗದಲ್ಲೇ ಈ ಒಂದು ತಪಾಸಣೆ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿಂದ ನೀವು ಹೋಗಬೇಕು ಅಂದ್ರೆ ಪಕ್ಕದಲ್ಲೇ ಇರುವಂತಹ ಬ್ರಿಗೇಡ್ ರೋಡ್ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಇಲ್ಲಿಗೆ ಎಂಟ್ರಿ ಆಗಬೇಕು ಅಂದ್ರೆ ಪೊಲೀಸರ ಚೆಕಿಂಗ್ ಅನ್ನ ಮುಗಿಸ್ಕೊಂಡೇ ಬರಬೇಕು. ಇಲ್ಲ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಕಷ್ಟವಾಗುವಂಥದ್ದು. ಸಾಮಾನ್ಯವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. AI ಕ್ಯಾಮ್ರಾ ಸೇರಿದಂತೆ 360ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ, ಅಂದ್ರೆ CC ಕ್ಯಾಮ್ರಾಗಳನ್ನ ಇಲ್ಲಿ ಅಳವಡಿಸಿರುವಂಥದ್ದು. ಅಂದ್ರೆ ಯಾವುದೇ ತರವಾದಂತಹ ಅಹಿತಕರ ಘಟನೆಗಳು ನಡೆದರೂ ಅವರನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಈ ಒಂದು AI ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರುವಂಥದ್ದು. ಬೆಂಗಳೂರಿನ ವ್ಯಾಪ್ತಿಯಲ್ಲಿ 20,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ರೆ, ಸೆಂಟ್ರಲ್ ವಿಭಾಗದಲ್ಲೇ 6,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರಂತಿಲ್ಲ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಚೈತ್ರ, ಮಹಿಳೆಯರ ವ್ಯಾನಿಟಿ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಏನಾದ್ರೂ ವಸ್ತುಗಳನ್ನ ತಂದು ಏನಾದ್ರೂ ಇಲ್ಲ ಅಹಿತಕರ ಘಟನೆಗಳನ್ನು ನಡೆದು ಬಿಟ್ರೆ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯರನ್ನು ಕೂಡ ಪ್ರತ್ಯೇಕವಾಗಿ ತಪಾಸಣೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಿರುವಂಥದ್ದು. ರೈಟ್ ರೈಟ್ ಕಿರಣ್, ಅಲ್ಲಿ ಚೆಕಿಂಗ್ ಜೋರಾಗಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೆಲವೊಂದು ವಸ್ತುಗಳನ್ನ ತೋರಿಸಿದ್ರಿ, ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ. ಇನ್ನು ಜಗಿನ್ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾರೆ. ಅದಕ್ಕೂ ಮುಂಚಿತವಾಗಿ MG ರೋಡ್ ಅಲ್ಲಿ ಕೂಡ ಯಾವ ರೀತಿ ಸಂಭ್ರಮ ಇತ್ತು ಅನ್ನೋದು ನೋಡಿದ್ವಿ. ಇನ್ನು ಬ್ರಿಗೇಡ್ ರೋಡ್ ಅಲ್ಲಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಮಾಲ್ತೇಶ್ ಜಗ್ಗಿನ್, ನೋಡ್ತಾ ಇದೀವಿ ಸಂಭ್ರಮ, ಆ ಡಾನ್ಸು, ಆ ಕುಣಿತ, ಅಲ್ಲಿನ ಈ ಸಂಭ್ರಮದ ಬಗ್ಗೆ ವಿವರಿಸೋದಾದ್ರೆ ಮಾಲ್ತೇಶ್ ಜಗ್ಗಿನ್.
ಖಂಡಿತ ಏನಂತಂದ್ರೆ ಸದ್ಯಕ್ಕೆ ಬ್ರಿಗೇಡ್ ರೋಡ್ನಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಅಂದ್ರೆ ಒಂದು 50 ನಿಮಿಷ ಮಾತ್ರ ಬಾಕಿ ಇರ್ತಕ್ಕಂಥದ್ರ ಬೆನ್ನಲ್ಲೇ ಸಂಪೂರ್ಣವಾಗಿ ಇಲ್ಲಿ ಒಂದಿಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಬ್ರಿಗೇಡ್ ರೋಡ್ಗೆ ಎಂಟ್ರ್ ಆಗ್ತಾ ಇರ್ತಕ್ಕಂಥ ಸನ್ನಿವೇಶ ಸರ್ವೇ ಸಾಮಾನ್ಯ ಆಗಿದೆ. ಅಂದ್ರೆ ಇಲ್ಲಿ ಇಡೀ ಒಂದು ಚರ್ಚ್ ಸ್ಟ್ರೀಟ್ ನ ಸುತ್ತಮುತ್ತ ಇರ್ಬೋದು, ಬ್ರಿಗೇಡ್ ರೋಡ್ ಸುತ್ತಮುತ್ತ ಇರ್ಬೋದು, ಮತ್ತೆ ಈ ಒಂದು ಇಡೀ ರಸ್ತೆಗಳಲ್ಲಿ ಯಾವ ರೀತಿ ಜನರ ಸಂಭ್ರಮ ಇದೆ ಅಂತ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ಅಷ್ಟೇ ಮುಂಜಾಗ್ರತಾ ಕ್ರಮವಾಗಿ ಏನಂತಂದ್ರೆ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡಿಬಾರ್ದು ಅನ್ನೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಒಂದು ಕಡೆ ಆದ್ರೆ, ಇನ್ನೇನು ಸಮಯ ಕಳೆದಂತೆ ಸಾಕಷ್ಟು ಜನರು ಸೇರುವಂತ ನಿರೀಕ್ಷೆಗಳಿರುವಂತದ್ದು. ಸೊ ಈಗಾಗಲೇ ನೋಡ್ತಾ ಇರ್ಬೋದು ಅಂದ್ರೆ ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕದ ಎಲ್ಲಾ ರಸ್ತೆಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಯುವ ಜನರು ಇಲ್ಲಿ ಬಂದು 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂತಹ ಸನ್ನಿವೇಶಕ್ಕೆ ಈ ಕ್ಷಣ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂತದ್ದು. ಸೊ ಸಹಜವಾಗಿ ಏನಂತಂದ್ರೆ ಸ್ನೇಹಿತರ ಜೊತೆ, ಆಪ್ತರ ಜೊತೆ, ಕುಟುಂಬಸ್ಥರ ಜೊತೆ ಸಾಕಷ್ಟು ಸಂಖ್ಯೆಯ ಜನರು ಇಲ್ಲಿ ಬಂದಿರತಕ್ಕಂಥದ್ದನ್ನ ನೋಡ್ತಾ ಇರ್ಬೋದು. ಪ್ರತಿ ವರ್ಷ ಕೂಡ ಯಥಾ ಪ್ರಕಾರ ಇಲ್ಲಿ ಒಂದು ಸಂಭ್ರಮದ ರೀತಿನೇ ಬೇರೆ ರೀತಿ ಇರುತ್ತೆ. ಸೊ ಅದು ಈ ವರ್ಷವೂ ಕೂಡ ಅದೇ ರೀತಿ ಸಾಕ್ಷಿ ಆಗ್ಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ವರ್ಷ ಕೂಡ ಈ ಒಂದು ದಿನಕ್ಕಾಗಿ ಸಾಕಷ್ಟು ಜನರು ಪ್ಲಾನ್ ಮಾಡಿರ್ತಾರೆ. ಸೊ ಡಿಸೆಂಬರ್ ಎಂಡಲ್ಲಿ ಇಲ್ಲೇ ಬರಬೇಕು, 2026 ವೆಲ್ಕಮ್ ಮಾಡ್ಬೇಕಂತ ಏನ್ ಪ್ಲಾನ್ ಮಾಡಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಈಗ ಮತ್ತೆ ಬರ್ತಾ ಇರುವಂತದ್ದು. ಸೊ ಇನ್ನ ಪಾರ್ಟಿ ಪ್ರಿಯರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಈ ದಿನವನ್ನ ವಿಶೇಷವಾಗಿ ಸಂಭ್ರಮಿಸಲಿಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸದ್ಯಕ್ಕೆ ಬ್ರಿಗೇಡ್ ರೋಡ್ ನ ಸುತ್ತಮುತ್ತ ಕಂಡು ಬರ್ತಾ ಇರ್ತಕ್ಕಂಥ ಸನ್ನಿವೇಶ. ಮಧು ನಾಗರಾಜ್. ಇವರಿವೆಲ್ಲ ಡೀಟೇಲ್ಸ್ಗೆ ನೋಡ್ತಾ ಇದ್ವಿ ಯಾವ ರೀತಿ ಸಂಭ್ರಮ ಚೈತ್ರ. ಬ್ರಿಗೇಡ್ ರೋಡ್ ಎಲ್ಲ ವಿಜುವಲ್ಸ್ ತೋರಿಸ್ತಾ ಇದ್ರಲ್ಲ, ವೀಕೆಂಡ್ ಅಲ್ಲೇ ಸಿಕ್ಕಾಪಟ್ಟೆ ಜನ ಪಾರ್ಟಿಗೆ ಅಂತ ಬರೋರು. ಬಟ್ ಈ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಒಂದು ಮದುಮಗಳ ರೀತಿಯಾಗಿ ಜಗಮಗಿಸ್ತಾ ಇರುತ್ತೆ ಬ್ರಿಗೇಡ್ ರೋಡ್, ಕೋರಮಂಗಲ, ಚರ್ಚ್ ಸ್ಟ್ರೀಟ್, MG ರೋಡ್. ಬಟ್ ಈ ಬಾರಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಬಹುಶಃ ಅಲ್ಲಿ ಹೋಗಿ ಪಾರ್ಟಿ ಅಟೆಂಡ್ ಆಗಿರೋರ್ಗೆ ಅದು ಅನುಭವ ಆಗಿರುತ್ತೆ. ಎಂಟ್ರಿ ತಗೊಳ್ಳೋದು, ಎಕ್ಸಿಟ್ ತಗೊಳ್ಳೋದು ಎಲ್ಲದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಇದೆ. ಜೊತೆಗೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ಚೆನ್ನಾಗಿ ಪಾರ್ಟಿ ಮಾಡಿ ಇನ್ ಕೇಸ್ ಏನಾದ್ರೂ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಹೆಣ್ಮಕ್ಳಾದ್ರೆ ಮಹಿಳಾ ಸಿಬ್ಬಂದಿ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತನಾಡಿ ನಿಮ್ಮ ಸಮಸ್ಯೆ ಏನು ಹೇಳ್ಕೊಳ್ಳಿ. ಸ್ಟೇ ಫೆಸಿಲಿಟಿಯಿಂದ ಹಿಡಿದು ನಿಮ್ಮನ್ನ ಮನೆಗೆ ಸೇಫ್ ಆಗಿ ಕಳಿಸುವಂತ ಜವಾಬ್ದಾರಿಯನ್ನ ತಗೊಳ್ತಾರೆ. ಮತ್ತೆ ಕೆಲವೊಂದ್ ಕಡೆ ರೆಸ್ಟೋರೆಂಟ್ಗಳಲ್ಲಿ ಅವರೇ ಇನಿಷಿಯೇಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮನೆಯವರೆಗೂ ಡ್ರಾಪ್ ಮಾಡುವಂಥದ್ದು, ಕ್ಯಾಬ್ ಫೆಸಿಲಿಟಿ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಅಂತ ರೆಸ್ಟೋರೆಂಟ್ಗಳನ್ನ ನೀವು ಬುಕ್ ಮಾಡಿದ್ರೆ ಅಥವಾ ಪಬ್ಗಳನ್ನ ಬುಕ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಪಾರ್ಟಿ ಮಾಡಿ ಸೇಫ್ ಆಗಿ ಮನೆಗೆ ರೀಚ್ ಆಗಬೇಕು ಅಂತ.